ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನೊಂದು ಕೆಲವೊಂದು ಬ್ಲೌಸ್ ಹೊಲ್ದಿದ್ದೀನಿ, ಅದನ್ನೆಲ್ಲ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಹಾಕಿದರೆ ಅದು ನೀವು ನೋಡಿರಿ, ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ನನಗೆ ಗೊತ್ತಾಗುತ್ತೆ. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಈ ಬ್ಲೌಸು ಬೋಟ್ ನೆಕ್ಕಿಂದು. ನಾನು ಇದೇ ಫಸ್ಟ್ ಟೈಮು ನಾನು ಬೋಟ್ ನೆಕ್ ಇಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿರೋದು. ಫಸ್ಟು ಒಂದು ನಮ್ಮ ಮನೆ ಹತ್ತಿರ ಇರೋ ಒಂದು ಹುಡುಗಿ ಬೋಟ್ ನೆಕ್ ಕೇಳಿದರು, ಅವರಿಗೆ ಹೊಲಿದು ಕೊಟ್ಟೆ. ಅವರು ಸೈಜ್ ನೋಡಿಕೊಂಡು ಮೊಬೈಲಲ್ಲಿ ವಿಡಿಯೋ ಸರ್ಚ್ ಮಾಡಿಬಿಟ್ಟು ಹೇಗೆ ಅಂತ ತಿಳ್ಕೊಂಡು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಹೊಲ್ದು ಕೊಟ್ಟೆ. ಅದು ಚೆನ್ನಾಗಾಯಿತು. ಫ್ರಂಟ್ ಡೀಪ್ ಬಂದಿದ್ದಿಲ್ಲ, ಮತ್ತು ಇನ್ನೊಂದು ಸರ್ತಿ ಬಂದು ಫ್ರಂಟ್ ಡೀಪ್ ಮಾಡಿಸ್ಕೊಂಡು ಹೋದರು. ಬ್ಯಾಕೆಲ್ಲ ಡೀಪಾಗಿ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರು. ಮತ್ತು ಫ್ರಂಟ್ ಡೀಪ್ ಬೇಕಂತ ಹೇಳಿದರು. ಮತ್ತು ಬಂದು ಡೀಪ್ ಮಾಡಿಕೊಟ್ಟೆ, ಸರಿ ಹೋಯಿತು. ಈಗ ಅದ ನಂತರ ಅದು ಬ್ಲೌಸ್ ಹೊಲಿದ ನಂತರ ಇನ್ನೊಂದು ಬೋಟ್ ನೆಕ್ ಅದು ಹೊಲಿದ ನಂತರ ನನ್ನದೇ ಆದಂಥ ಒಂದು ಬ್ಲೌಸನ್ನ ಹೊಲ್ಕೊಂಡು ನೋಡೋಣ ಅಂತೇಳ್ಬಿಟ್ಟು ನಮ್ಮ ಸೈಜಿಗೆ ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅಂತಂದು ಇನ್ನೊಂದು ಸರ್ತಿ ವಿಡಿಯೋನ ಸರ್ಚ್ ಮಾಡಿ ನೋಡಿಕೊಂಡು ಕಟ್ ಮಾಡಿ ಹೊಲ್ದಿದ್ದೀನಿ. ಇದನ್ನು ವೇರ್ ಮಾಡಿ ನೋಡಿದ್ದೀನಿ, ಚೆನ್ನಾಗಿದೆ. ನನಗೇನು ಅನ್ನಿಸ್ಲಿಲ್ಲ, ಟೈಟ್ ಏನು ಅನ್ನಿಸ್ಲಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ, ಬ್ಯಾಕ್ ಈ ರೀತಿ ನೆಕ್ಕನ್ನ ಇಟ್ಬಿಟ್ಟು ಹೊಲ್ದಿದ್ದೀನಿ. ಸಿಂಪಲ್ಲಾಗಿ ಹೊಲ್ದಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗ್ ಹೊಲಿಯುವಾಗ ಯಾವಾಗಲೂ ಸಿಂಪಲ್ ನೆಕ್ ಡಿಸೈನ್ನ ತೊಗೋಬೇಕು. ಸ್ವಲ್ಪ ಕಷ್ಟ ಆಯಿತು ಅಂದರೆ ಮೊದಲೇ ನಮ್ಗೆ ಹೊಲಿಯೋಕ್ಕೆ ಬರೋದಿಲ್ಲ, ಆವಾಗ ಡಿಸೈನ್ ಏನಾದರೂ ಇಟ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಮೊದಲು ಹೊಲಿಯೋಕೆ ಕಲ್ತೀವಿ ಅಂದರೆ ನಾವು ಆಮೇಲೆ ನಂತರ ಯಾವ ಡಿಸೈನ್ ಬೇಕಾದರೂ ನಾವು ಇಟ್ಕೋಬೋದು. ಇದು ಒಂದು ವರ್ಕ್ ಸಾರಿ, ಈ ರೀತಿಯಾಗಿ ನೆಕ್ಕನ್ನು ಕೊಟ್ಟಿಟ್ಟಿದ್ದೀನಿ. ಇದಾದ ನಂತರ ಇದು ಒಂದು ಕಸ್ಟಮರ್ದು, ಇದು ಕೂಡ ಬೋಟ್ ನೆಕ್ ಬೇಕಂತ ಹೇಳಿದ್ರು. ಬೇಡ, ಏನಾದರೂ ಆದರೆ ಏನು ಮಾಡಬೇಕು ಅಂದ್ಕೊಂಡೆ ಅಂದೆ ನಾನು. ಇಲ್ಲ, ಅಡ್ಜಸ್ಟ್ ಮಾಡಿ ಉಟ್ಕೊಳ್ತೀವಿ, ಹೊಲೀರಿ ಅಂತ ಹೇಳಿದ್ರು. ನೋಡಿ, ಈ ರೀತಿಯಾಗಿ ಡಿಸೈನ್ನ ನಾನು ಹೊಲಿದಿದ್ದೀನಿ. ಫಸ್ಟ್ ಟೈಮ್ ನಾನು ಈ ರೀತಿ ಬೋಟ್ ನೆಕ್ಕನ್ನ ಟ್ರೈ ಮಾಡ್ತಾಯಿದ್ದೀನಿ. ಅವ್ರು ಹಾಕ್ಕೊಂಡು ನೋಡಿ ಚೆನ್ನಾಗಿದೆ ಅಂದಮೇಲೆ ನನಗೆ ಸಮಾಧಾನ ಆಗೋದು. ಅಲ್ಲಿವರೆಗೂ ನನಗೆ ಸಮಾಧಾನ ಆಗೋಲ್ಲ. ಇನ್ನೊಂದು ಸರ್ತಿ ತೋರಿಸ್ತಿದ್ದೆ ನಿಮಿಷ. ಈ ನನ್ನ ಹಿಂದೆ ಇರೋ ಈ ಮನೆ ಮತ್ತು ಬೇರೆ ಮನೆ ಅಂದ್ಕೊಂಬಿಡ್ಬೇಡಿ, ಇದು ನಮ್ಮದೇ ಆದಂಥ ಹೊಸ ಮನೆ. ನಾವು ಮಾರ್ಚ್ 30ನೇ ತಾರೀಕಿಗೆ ಮನೆ ಓಪನಿಂಗ್ ಮಾಡಿಬಿಟ್ಟು ಹೊಸ ಮನೆಗೆ ಬಂದಿದ್ದೀವಿ. ಈಗ ನಾವು ಬಂದು 1 ತಿಂಗಳಾಯಿತು ಈ ಮನೆಯಲ್ಲಿದ್ದು. ಈ ಮನೆ ವಿಡಿಯೋನ ನಾನು ಇನ್ನೊಂದು ಸರ್ತಿ ಹಾಕ್ತೀನಿ. ಇದೆಲ್ಲ ಮನೆ ನಮ್ಮದೇ. ಚಿಕ್ಕದಾದಂಥ ಮನೆ, ಅಲ್ಲಿ ಅಷ್ಟು ದೊಡ್ಡದಿಲ್ಲ, ಚಿಕ್ಕದಾಗಿದೆ. ಒಂದೇ ಬೆಡ್ರೂಮ್ ಆಗಿದೆ. ಅಲ್ಲಿ ಡಬಲ್ ಬೆಡ್ರೂಮ್ ಇತ್ತು, ಅಲ್ಲಿ ತಗಡಿತ್ತು ಮನೆ. ಇದು RCC ಮನೆ. ಕೆಳಗ ಮೇಲೆ 2 ಮನೆ ಆಗ್ಯಾವ. ಕೆಳಗಡೆ ನಾವು ಅಂಗಡಿ ಮಾಡ್ಕೊಂಡಿದ್ದೀವಿ, ಕಿರಾಣ ಅಂಗಡಿ. ನಮ್ಮದೇ ಆದಂಥ ಒಂದು ಸ್ವಂತ ಕಿರಾಣ ಅಂಗಡಿ ಮಾಡಿಕೊಂಡು ಮೇಲ್ಗಡೆ ಮನೆ ಮಾಡಿಕೊಂಡು ಕೆಳಗಡೆ ಒಂದು ಮನೇನ ಬಾಡಿಗೆಗೆ ಕೊಟ್ಟಿದ್ದೀವಿ. ಬನ್ನಿ ತೋರಿಸ್ತೀನಿ ಬ್ಲೌಸ್ ಹೇಗಿದೆ ಅಂತ. ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಫಸ್ಟ್ ಟೈಮ್ ಹೊಲಿತಾ ಇದ್ದೀನಿ. ನೋಡಿ, ನನಗೆ ಈ ರೀತಿಯಾಗಿ ಹೊಲ್ದಿದ್ದೀನಿ. ಈಗ ಆಲ್ರೆಡಿ ಕಲ್ತವ್ರೆಲ್ಲರೂ ಚೆನ್ನಾಗಿ ಹೊಲಿತಿರ್ತೀರಿ, ಆದರೆ ನಾವು ಇನ್ನೂ ಕಲಿಯೋರು. ಬೋಟ್ ನೆಕ್ ಬಿಟ್ಟು ಸಾದಾ ಕಟ್ಟಿಂಗ್ ಇತ್ತಂದರೆ ನಾನು ಚಿಂತನೆ ಮಾಡೋಕ್ಕೋಗಲ್ಲ, ಆರಾಮಾಗಿ ಹೊಲಿತೀನಿ. ಈ ಬೋಟ್ ನೆಕ್ಕಿಗೆ ನನಗೆ ಸ್ವಲ್ಪ ಕಷ್ಟ ಅನಿಸೋದು ಏನಪ್ಪ ಅಂತಂದರೆ, ಇಲ್ಲಿ ಟೈಟ್ ಬರುತ್ತೆ ಅನ್ನೋಕ್ಕೋಸ್ಕರ ಹಾಕ್ಕೊಂಡಾಗ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಭಯಪಟ್ಟು ಹೊಲಿಯೋದಕ್ಕೆ ಒಲ್ಲೆ ಅಂತೀನಿ. ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಫಸ್ಟಿಗೆ ಹೊಲ್ಕೊಟ್ಟೆ, ಅವ್ರಿಗೇನು ಅನ್ನಲಿಲ್ಲ. ಅವರು ಎಲ್ಲ ಚೆನ್ನಾಗಾಗೈತಿ ಅಂತ ಹೇಳಿದರು. ಅದ ನಂತರ ಈ ನನ್ನ ಬ್ಲೌಸನ್ನು ಹೊಲ್ಕೊಂಡೆ. ಇದನ್ನು ಹೊಲ್ಕೊಂಡು ನಾನು ವೇರ್ ಮಾಡಿ ನೋಡಿದೆ, ನನಗೂ ಸರಿ ಅನ್ನಿಸ್ತು. ಅದ ನಂತರ ಇನ್ನೊಂದು ಕಸ್ಟಮರ್ದು ಈ ಬ್ಲೌಸನ್ನು ಇಸ್ಕೊಂಡೆ. ಈಗ ಇವ್ರದ್ದು ಸ್ವಲ್ಪ ಡಿಸೈನ್ ಇಟ್ಟಿದ್ದೀನಿ. ಇದು ಪ್ಲೇನಲ್ಲಿ ಹೊಲ್ದಿದ್ದೀನಿ. ನೋಡೋಣ, ಡಿಸೈನ್ ಇಟ್ಟು ನೋಡೋಣ ಅಂತೇಳ್ಬಿಟ್ಟು ಈ ರೀತಿಯಾಗಿ ನಾನೇ ಸುಮ್ಮನೆ ಒಂದು ಸಣ್ಣ ಡಿಸೈನನ್ನು ಕೊಟ್ಟಿದ್ದೀನಿ. ಈ ರೀತಿ ಒಂದು ಕಸಿ ಮಾಡಿ ಕುಚ್ಚನ್ನು ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು.
ನೋಡೋಣ. ನಾಳೆ ಹೋಗ್ತೀನಿ, ಅವರಿಗೆ ಕೊಟ್ಬಿಟ್ಟು ಹೇಗೆ ಅನ್ನಿಸ್ತು ಬ್ಲೌಸು, ಚೆನ್ನಾಗಾಗಿದೆಯಾ, ಚೆನ್ನಾಗಿ ಬಂದಿದೆಯಾ ಅಂತ ಕೇಳ್ತೀನಿ. ಏನಂತಾರೆ ನೋಡೋಣ. ಅವ್ರೇನಂದರು, ಹೆಂಗಾದರೂ ಇರಲಿ, ಸ್ವಲ್ಪ ಮಿಸ್ಟೇಕ್ ಏನಾರು ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಉಟ್ಕೊತೀವಿ, ನಾವು ಹಾಗೇನಿಲ್ಲ, ಹೊಲಿತೀವಿ, ಬೋಟ್ ನೆಕ್ಕೆ ಹೊಲ್ಕೊಡಿ, ಸಾದಾ ಬೇಡ ಅಂತಂದರು. ನಾನು ಸಾದಾ ಹೊಲ್ಕೊಡ್ತೀನಿ ಅಂತೇಳಿದ್ರು, ಕೇಳಿ. ಅವ್ರದ್ದು ಇದೇ ಮೊದಲನೇ ನಾನು ಫಸ್ಟ್ ಬ್ಲೌಸ್ ಹೊಲಿತಾ ಇರೋದು ಅವ್ರದ್ದು. ನಾನು ಸಾದಾ ಬ್ಲೌಸ್ ಹೊಲಿಸಿ ನೋಡಿ ನನ್ನ ಹತ್ರ ಫಸ್ಟ್ ಟೈಮ್ ಆಗ್ತಿದ್ದೀರಾ ಅಂತಂದೆ. ಆದರೆ ಅವರಿದ್ರೆ ಬೇಡ, ಬೋಟ್ ನೆಕ್ಕೆ ಹೊಲೀರಿ, ಅದು ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಅಡ್ಜಸ್ಟ್ ಮಾಡಿಕೊಂಡು ಉಟ್ಕೊಳ್ತೀನಿ ಅಂತ ಹೇಳಿದರು. ಫಸ್ಟ್ ಅವ್ರದ್ದು ಬ್ಲೌಸು ಬೋಟ್ ನೆಕ್ಕೆ ಇದೆ ನಾನು ಹೊಲ್ದಿರೋದು. ನೋಡೋಣ, ನಾಳೆಗೆ ಓದಿಗೆ ಕೊಟ್ಟಾಗ ಅವ್ರೇನಂತಾರೆ ಅಂತ ನೋಡೋಣ. ನಾಳೆ ನಾನು ಅವ್ವನ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಯಿಂದ ನಮ್ಮ ಅವ್ವನ ಮನೆಗೆ ಸ್ವಲ್ಪ ದೂರ ಆಗುತ್ತಾ, ಆವಾಗ ಹತ್ತಿರದಲ್ಲೇ ಇತ್ತು, ಆದರೆ ಇವಾಗ ದೂರ ಆಗುತ್ತಾ. ನೋಡೋಣ, ನಾಳೆ ಹೋಗ್ತಾಯಿದ್ದೀನಿ. ಅವ್ರ ಮನೆ ನಮ್ಮ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಅವ್ರು. ನಾವೇನು ಮೊದಲಿದ್ವಲ್ಲ ನಮ್ಮ ಮನೆ, ಅಲ್ಲಿ ಬಾಡಿಗೆ ಇದ್ದಾರೆ ನಮ್ಮ ಮನೆಯಲ್ಲೇ. ಅವ್ರದ್ದು ಇದು ಬ್ಲೌಸು. ನಾಳೆ ಹೋಗಿ ಕೊಟ್ಟಾಗ ಅವ್ರು ಏನಂತಾರೆ ಅಂತ ನೋಡೋಣ. ನೋಡಿ, ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಬ್ಲೌಸ್ ಹೊಲಿತಾ ಇದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಗೊತ್ತಿರೋರು ಸ್ವಲ್ಪ ತಿಳಿಸಿ, ನಾನು ಸರಿ ಮಾಡ್ಕೊಳ್ತೀನಿ. ಮತ್ತು ನೀವು ಕೂಡ ಬೋಟ್ ನೆಕ್ ಹೊಲಿದೇ ಇರೋರು ಟ್ರೈ ಮಾಡಿದ್ದೀರಾ ಅನ್ನೋದನ್ನು ತಿಳಿಸಿ, ನಿಮ್ಗೆ ಏನು ಅನಿಸ್ತು ಅಂತ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.